ಹಾಸನ ಜಿಲ್ಲೆ ಅರಸೀಕೆರೆಯ ಕೋಡಿಮಠದ ಶ್ರೀಗಳ ಬಳಿ 7 ವರ್ಷಗಳ ಹಿಂದೆ 22.75 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ಕಳ್ಳತನ ನಡೆದಿತ್ತು. ಇದೀಗ ಚಿನ್ನಾಭರಣ ಕಳ್ಳತನ ಆ ರಹಸ್ಯ ಬಯಲಾಗಿದೆ. ಅಂತಾರಾಜ್ಯ ಕಳ್ಳ ಜಿತೇಂದ್ರ ಕುಮಾರ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಬರೋಬ್ಬರಿ 22.75 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣಗಳನ್ನು ವಶಪಡಿಸಿಕೊಳ್ಳಲಾಗಿದೆ. 7 ವರ್ಷದ ಹಿಂದೆ ಕೋಡಿಮಠದ ಶ್ರೀ ಶಿವಾನಂದ ಶಿವಯೋಗಿ ರಾಜೇಂದ್ರ ಮಹಾಸ್ವಾಮಿಗಳು ಬಾಗಲಕೋಟೆಯಿಂದ ಅರಸೀಕೆರೆಗೆ ಪ್ರಯಾಣವನ್ನ ಬೆಳೆಸಿದ್ರು. ಆಗ ರೈಲಿನ ಎಸಿ ಕೋಚ್ನಲ್ಲಿ ನಿದ್ದೆಗೆ ಜಾರಿದ್ರು. ಅವರ ಲೆದರ್ ಬ್ಯಾಗ್ನಲ್ಲಿ 250 ಗ್ರಾಂ ಚಿನ್ನದ ಸರ, ಗೌರಿಶಂಕರ ರುದ್ರಾಕ್ಷ ಪದಕ, 50 ಗ್ರಾಂನ 2 ಚಿನ್ನದ ಉಂಗುರಗಳು ಮತ್ತು ಸುಮಾರು 1.62 ಲಕ್ಷ ರೂಪಾಯಿ ನಗದು ಇತ್ತು. ರಾತ್ರಿ 2:15ರ ಸುಮಾರಿಗೆ ಎದ್ದ ಸ್ವಾಮೀಜಿಗೆ ಶಾಕ್ ಕಾದಿತ್ತು. ಯಾಕಂತಂದ್ರೆ ಅವರ ಬ್ಯಾಗ್ ಇರಬೇಕಾದ ಸ್ಥಳದಲ್ಲಿ ಇರಲಿಲ್ಲ. ಬ್ಯಾಗ್ನಲ್ಲಿದ್ದಂತಹ ಎಲ್ಲ ಚಿನ್ನಾಭರಣ ಮತ್ತು ನಗದು ಗಾನಿಯಾಗಿತ್ತು. ಈ ಬಗ್ಗೆ ಅರಸೀಕೆರೆ ರೈಲ್ವೆ ಪೊಲೀಸರು ಪ್ರಕರಣ ದಾಖಲಿಸಿ ತನಿಖೆಯನ್ನ ಕೈಗೊಂಡಿದ್ರು. ಪೊಲೀಸರು ತನಿಖೆ ಆರಂಭಿಸಿದ್ರು. ಆದರೆ ಆರೋಪಿಯ ಸುಳಿವು ಸಿಗದೆ ಈ ಪ್ರಕರಣ ಹಲವು ವರ್ಷಗಳ ಕಾಲ ಬೃಹತ್ ಮೃಗಜಾಲದಂತೆ ಉಳಿದುಕೊಂಡಿತ್ತು. 7 ವರ್ಷಗಳ ನಂತರ ಹಲವು ರಾಜ್ಯಗಳಲ್ಲಿ ಕಳ್ಳತನ ಮಾಡುತ್ತಿದ್ದಂತಹ ಜಿತೇಂದ್ರ ಕುಮಾರ್ ಎನ್ನುವವನು ಇದೀಗ ಬಲೆಗೆ ಬಿದ್ದಿದ್ದಾನೆ. ಇವನ ಊರು ಉತ್ತರಾಖಂಡದ ನೈನಿತಾಲ್. ವೃತ್ತಿಯಿಂದ ವಾಹನ ಡೀಲರ್. ಆದರೆ ನಿಜವಾದ ಕೆಲಸ ರೈಲಿನ ಎಸಿ ಕೋಚ್ಗಳಲ್ಲಿ ಪ್ರಯಾಣ ಮಾಡಿ ಬೆಲೆ ಬಾಳುವ ಚಿನ್ನಾಭರಣ ಹೊಂದಿರುವವರ ಮೇಲೆ ನಿಗಾ ಇಟ್ಟು ಕಳ್ಳತನ ಮಾಡೋದು. ಇತ್ತೀಚೆಗೆ ಉಡುಪಿಯಿಂದ ಬೆಂಗಳೂರಿಗೆ ಹೋಗ್ತಾ ಇದ್ದಂತಹ ವೃದ್ಧರ ಬಳಿ 65,000 ರೂಪಾಯಿ ಮೌಲ್ಯದ ಚಿನ್ನವನ್ನ ಕಳ್ಳತನ ಮಾಡಿದ ಪ್ರಕರಣದ ತನಿಖೆಯಲ್ಲಿ ಈ ಆರೋಪಿ ಬಯಲಾಗಿದ್ದ. ಪೊಲೀಸರು ಜಿತೇಂದ್ರನನ್ನ ಬಂಧಿಸಿ ವಿಚಾರಣೆ ನಡೆಸಿದಾಗ ಒಂದೊಂದಾಗಿ ಪ್ರಕರಣಗಳು ಹೊರಬರತೊಡಗಿದ್ದಾವೆ. ಅರಸೀಕೆರೆ ರೈಲ್ವೆ ಠಾಣೆ ಪೊಲೀಸರಿಗೆ ಈ ಸಂದರ್ಭದಲ್ಲಿ ಶ್ಲಾಘನೆಯನ್ನ ಸಲ್ಲಿಸಲೇಬೇಕು. ಇಷ್ಟು ವರ್ಷಗಳ ಹಿಂದೆ ನಡೆದ ಪ್ರಕರಣವನ್ನ ಬಿಡದೆ ಪೂರ್ತಿಯಾಗಿ ಹತ್ತಿಸಿಕೊಂಡು ಅಂತಿಮವಾಗಿ ಅಂತಾರಾಜ್ಯ ಕಳ್ಳನನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಬಂಧನದಿಂದ ಮುಂದೆ ಇನ್ನು ಹೆಚ್ಚಿನ ಪ್ರಕರಣಗಳು ಬೆಳಕಿಗೆ ಬರೋ ಸಾಧ್ಯತೆ ಇದೆ. ಜಿತೇಂದ್ರ ಕುಮಾರ್ ಬಂಧನದಿಂದಾಗಿ ನೂರಾರು ಪ್ರಯಾಣಿಕರಿಗೆ ನ್ಯಾಯ ಸಿಗುವ ಸಾಧ್ಯತೆ ಇದೆ.